ಪೂಜೆ ಮಾಡಬೇಕಾದ್ರೆ ದೇವರನ್ನು ಬೈಕೊಂಡು ಪೂಜೆ ಮಾಡೋದು. ತೊಟ್ಲಲ್ಲಿ ತೂಗಿಸ್ಕೊಂಡು ಅಥವಾ ಅವರು ಆಟ ಆಡ್ತಾಯಿದ್ದಾರೆ ಇವರು ಅವ್ರನ್ನ ಆಟ ಆಡಿಸ್ಕೊಂಡು ಪೂಜೆಯನ್ನು ಮಾಡಬೇಡಿ ಅಂತ ಹೇಳುತ್ತೆ. ಸನಾತನ ಅಳಿಸ್ಬೇಕಾದ್ರೆ ಸೂರ್ಯ ಚಂದ್ರನ್ನ ಅಳಿಸ್ಬೇಕಾಗತ್ತೆ ಫಸ್ಟ್. ಅವನು ದೇವಿನ ನಾವು ಹೊಲಿಸ್ಕೊಂಡಿದ್ರೆ ನಮಗೆ ಮಂತ್ರ ಯಾರ ಮುಖಾಂತರವೋ ಭಗವತಿಯನ್ನೇ ಕಳಿಸ್ಕೊಡ್ತಾಳೆ. ಪೂಜೆ ಮಾಡಬೇಕಾದ್ರೆ ಅವ್ರ ಹತ್ರ ಹೋಗಿದ್ದೆ, ಮಂತ್ರ ಕೇಳಿದೆ, ಮಂತ್ರನೇ ಕೊಟ್ಟಿಲ್ಲ ಅಂತ ಬೈಬಾರ್ದು. ಯಾವುದೇ ಗುರುಗಳಾಗಲಿ ಯಾರನ್ನು ಬೈಯಕ್ಕೆ ಹೋಗ್ಬಾರ್ದು. ಎರಡನೇದು, ದೇವ್ರ ಪೂಜೆ ಮಾಡಬೇಕಾದ್ರೆ ಮೊಬೈಲ್ನಲ್ಲಿ ಮಾತಾಡ್ತಕ್ಕಂಥದ್ದು. ನಾವೇನು ಕೊಟ್ಟಿದ್ದೀವಿ ಭಗವಂತನಿಗೆ ಅಂತ, ಭಗವಂತನೇ ನಮಗೆಲ್ಲ ಕೊಟ್ಟಿದ್ದಾನೆ ಬಿಟ್ಟರೆ ನಾವೇನು ಭಗವಂತನ ಕೊಡೋಕ್ಕಾಗಲ್ಲ. ಇನ್ನೊಂದು, ದೇವಿ ಆರಾಧನೆ ಮಾಡಬೇಕಾದ್ರೆ ಅಥವಾ ಯಾವುದೇ ಭಗವದ್ ಆರಾಧನೆ ಮಾಡಬೇಕಾದ್ರೆ ಮನುಷ್ಯರನ್ನು ಹೊಗಳ್ಕೊಂಡು ಪೂಜೆ ಮಾಡೋದು ಅಥವಾ ಯಾರನ್ನೋ ಇವಾಗೇನೋ ಪೂಜೆ ಮಾಡ್ತಾ ಇರ್ತೀವಿ ಮಾಡಬೇಕಾದ್ರೆ ಯಾರನ್ನೋ ಹೊಗಳೋದು, ಮನುಷ್ಯರನ್ನು ಭಗವಂತನ ಮುಂದೆ ಮನುಷ್ಯರನ್ನು ಹೊಗಳ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು ಇದು ನಿಷಿದ್ಧ, ಇದು ತಪ್ಪಾಗತ್ತೆ, ಇದು ಪಾಪದ ಕೆಲಸ. ಯಾರನ್ನ ಅವನು ಅಂಥವನು ಇಂಥವನು ಹಾಗೆ ಹೀಗೆ ಅಂತ ಮನುಷ್ಯರನ್ನು ಹೊಗಳ್ಕೊಂಡು ಅವ್ರನ್ನ ಉತ್ತುಂಗಕ್ಕೆ ಏರಿಸ್ಕೊಂಡು ಭಗವತ್ ಸೇವೆಯನ್ನು ಮಾಡೋದು ತಪ್ಪಾಗತ್ತೆ. ಇದನ್ನು ಮಾಡೋಂಗಿಲ್ಲ. ಭಗವತ್ ಸೇವೆಯನ್ನು ಮಾಡಬೇಕಾದ್ರೆ ಮನುಷ್ಯರನ್ನು ಹೊಗಳಬಾರ್ದು. ಅಟ್ ದ ಸೇಮ್ ಟೈಮ್ ಸಾಧು ಸಂತರನ್ನು ಸ್ಮರಿಸಲೇಬೇಕು. ಅಂತಂದರೆ ಈ ಸಾಧು ಸಂತರು ಯಾರಿರ್ತಾರೆ ಅಂಥವ್ರ ಬಗ್ಗೆ ವಿಚಾರವನ್ನು ಮಾತಾಡೋದು ಒಳ್ಳೆಯದು. ಇವಾಗ ಶಂಕರಾಚಾರ್ಯರೋ ರಾಮಾನುಜಾಚಾರ್ಯರೋ ಅಥವಾ ಮಧ್ವಾಚಾರ್ಯರ ಬಗ್ಗೆನೋ ಅಥವಾ ವಿವೇಕಾನಂದರ ಬಗ್ಗೆನೋ ಪರಮಹಂಸರ ಬಗ್ಗೆನೋ ಇಂಥ ಸಾಧು ಸಂತರ ಬಗ್ಗೆ ಭಗವತ್ ಸೇವೆಯನ್ನು ಮಾಡಿ ರಮಣರ ಬಗ್ಗೆನೋ ಇಂಥವ್ರ ಬಗ್ಗೆ ಮಾತಾಡೋದ್ರಲ್ಲಿ ತಪ್ಪಾಗೋದಿಲ್ಲ. ಆದರೆ ಬೇರೆ ವಿಧವಾಗಿರ್ತಕ್ಕಂಥ ರಾಜಕೀಯನೋ ಅಥವಾ ಕ್ರಿಕೆಟ್ ಬಗ್ಗೆನೋ ಇಲ್ಲ ಇನ್ನೊಬ್ಬರು ಯಾರೋ ನಮಗೆ ತಿಳಿದವ್ರ ಬಗ್ಗೆ ಅವ್ರನ್ನ ಹೊಗಳ್ಕೊಂಡು ಮಾತಾಡಿಕೊಂಡು ಭಗವತ್ ಸೇವೆ ಮಾಡೋದು, ಭಗವತಿ ಪೂಜೆ ಮಾಡೋದು ಮಹಾ ತಪ್ಪಾಗುತ್ತೆ. ಇದನ್ನು ಮಾಡಬಾರ್ದು. ಮತ್ತು ಈ ದೇವರ ವಿಚಾರಗಳನ್ನು ಹೇಳಿರ್ತಕ್ಕಂಥ ಆಸ್ತಿಕವಾದ ಅಂತಂದರೆ ದೇವರ ಗ್ರಂಥಗಳು, ನಮ್ಮ ಮಹಾಭಾರತ, ರಾಮಾಯಣ ಅಥವಾ ಪುರಾಣಗಳು, ಅಷ್ಟಾದಶ ಪುರಾಣಗಳು, 18 ಪುರಾಣಗಳ ಬಗ್ಗೆ ಆಗಲಿ ಅಥವಾ ವೇದ ಮಂತ್ರಗಳ ಬಗ್ಗೆ ಆಗಲಿ, ವೇದಾಂಗಗಳ ಬಗ್ಗೆ ಆಗಲಿ, ಇದನ್ನು ವಿಚಾರವನ್ನು ತಿಳ್ಕೊಂಡು ಇಲ್ಲ ಇದೆ ಇವಾಗ ನಾನು ಹೇಳ್ತಾ ಇರೋದೆಲ್ಲ ಬಂದಿರೋದೆಲ್ಲ ಅಲ್ಲಿಂದಾನೇ. ಈ ವಿಚಾರಗಳನ್ನು ನೀವು ಕೇಳಿಕೊಂಡು ನೀವು ಪೂಜೆಯನ್ನು ಮಾಡ್ಬೋದು, ಅದರ ಬಗ್ಗೆ ತಪ್ಪಾಗೋದಿಲ್ಲ. ಇನ್ನೊಂದು, ಗುರು ನಿಂದನೆಯನ್ನು ಮಾಡಬಾರ್ದು. ಪೂಜೆ ಮಾಡಬೇಕಾದ್ರೆ ಅವ್ರ ಹತ್ರ ಹೋಗಿದ್ದೆ, ಮಂತ್ರ ಕೇಳಿದೆ, ಮಂತ್ರನೇ ಕೊಟ್ಟಿಲ್ಲ ಅಂತ ಬೈಬಾರ್ದು. ಯಾವುದೇ ಗುರುಗಳಾಗಲಿ ಯಾರನ್ನು ಬೈಯಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಆ ಮಂತ್ರ ದೇವತೆ ಒಂದು ನಮಗೆ ಅನುಗ್ರಹ ಆಗಿರಬೇಕು. ಆ ಮಂತ್ರ ಅನುಷ್ಠಾನ ದೇವತೆ, ಇವಾಗ ಶ್ರೀವಿದ್ಯೆ ಬಗ್ಗೆನೇ ತೊಗೊಂಡ್ರು ಆ ದೇವಿಯನ್ನು ನಾವು ಹೋಲಿಸ್ಕೊಂಡಿರಬೇಕು. ದೇವಿನ ನಾವು ಹೋಲಿಸ್ಕೊಂಡಿದ್ರೆ ನಮಗೆ ಮಂತ್ರ ಯಾರ ಮುಖಾಂತರವೋ ಭಗವತಿಯನ್ನೇ ಕಳಿಸ್ಕೊಡ್ತಾಳೆ. ಅಂದರೆ ಯಾರನ್ನೋ ಕಳಿಸಿ ನಮ್ಗೆ ಉಪದೇಶ ಹೆಂಗೆ ಮಾಡಬೇಕು ಏನು ಮಾಡಬೇಕು ದಾರಿ ತೋರಿಸ್ತಾರೆ. ನಾನು ಕೇಳಿದೆ, ಅವರು ನನ್ನ ಮಂತ್ರನೇ ಕೊಟ್ಟಿಲ್ಲ ಅಂತ ಈ ರೀತಿ ಗುರುಗಳು ಯಾರಾದರೂ ಗುರುಗಳು ಯಾಕೆ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರೋದಿಲ್ಲ. ಇದು ಅಲ್ಪ ಬುದ್ಧಿಗೆ ನಾಸ್ತಿಕರಿಗೆ ಈ ಮಂತ್ರಗಳನ್ನು ಉಪದೇಶ ಮಾಡಬಾರ್ದು ಅಂತ ಲಲಿತಾ ಸಹಸ್ರನಾಮದಲ್ಲೇ ಹೇಳಿದ್ದಾರೆ. ದೇವಿನೇ ಹೇಳಿದ್ದಾಳೆ ಹಯಗ್ರೀವರಿಗೆ. ಹಾಗಾಗಿ ಈ ವಿಚಾರವಾಗಿ ಅವರು ಉಪದೇಶ ಕೇಳಿದೆ, ಫೋನ್ ಮಾಡಿದ ತಕ್ಷಣ ಕೇಳಿದ್ರೆ ಫೋನಲ್ಲೇ ಕೊಟ್ಬಿಡ್ತಾಯಿದ್ರು. ಇವ್ರಿಗೆ ಮಾತಾಡಿದ್ರು ಕೊಡಲ್ಲ ಅಂತಂದರೆ ಭಗವತಿನ ಮೊದಲು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಭಗವತಿಯನ್ನು ಉಳಿಸ್ಕೊಳ್ಳಿ, ಭಗವತಿಯೇ ಗುರು ಸಾನ್ನಿಧ್ಯವನ್ನು ಕಲ್ಪಿಸ್ಕೊಡ್ತಾಳೆ. ಹಾಗಾಗಿ ಯಾರು ನೀವು ಈ ವಿಚಾರದಲ್ಲಿ ಎರಡು ಮಾತು ಆಡೋದೇ ಬೇಡ. ಇನ್ನು ಗುರುಗಳು ಇನ್ನು ಯಾರದೇ ಗುರುಗಳಾಗಲಿ ಯಾರನ್ನ ತೆಗಳೋದು ಬೇಡ. ನಿಮ್ಗೆ ಇಷ್ಟ ಆಗಲಿಲ್ಲ ಬಿಟ್ಟಾಕಿ ಅಷ್ಟೇ. ಅವರು ಇವರಂಗೆ ಅವರಂಗೆ ಅನ್ನೋದ್ರ ಗುರು ಸಂಪ್ರದಾಯವನ್ನು ಗುರುಗಳನ್ನು ತೆಗಳಕ್ಕೆ ಹೋಗ್ಬಿಡಿ. ಇನ್ನೊಂದು, ಭಗವಂತನನ್ನು ನಿಂದನೆ ಮಾಡ್ತಾರೆ ಕೆಲವರು. ಈ ನಾಸ್ತಿಕರು ಇವಾಗೆಲ್ಲ ಭಾಳ ಜಾಸ್ತಿ ಆಗುತ್ತೆ. ನಮ್ಮನೆ ಯಾರೋ ಹೇಳ್ತಾ ಇದ್ದ, ಸನಾತನನ ಅಳಿಸ್ಬಿಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿ. ಅದೇನೋ ಹೇಳ್ತಾರಲ್ಲ, ಸನಾತನನ ಅಳಿಸ್ಬೇಕಾದ್ರೆ ಸೂರ್ಯ ಚಂದ್ರನ್ನೇ ಅಳಿಸ್ಬೇಕಾಗತ್ತೆ ಫಸ್ಟ್. ಅವನ ಧರ್ಮದ ಅವನ ಪಕ್ಷದ ಚಿಹ್ನೆನೇ ಅಳಿಸ್ಬೇಕಾಗತ್ತೆ ಫಸ್ಟ್ ಅವನು. ಅರ್ಥ ಆಯ್ತಾ? ಸೂರ್ಯ ಚಂದ್ರ ಇರೋರು ಸನಾತನ ಧರ್ಮ ಪ್ರಧಾನ ದೇವತೆಗಳೇ ಅವರೇನೆ ಸೂರ್ಯಚಂದ್ರರು. ಅವ್ರನ್ನ ಅಳಿಸಿದ್ರೇ ಇದು ಅಳಿಬೇಕಾದ್ರೆ, ಅವ್ರನ್ನೇ ಅಳಿಸ್ಲಿಲ್ಲ ಅಂತಂದರೆ ಇದು ಹೆಂಗೆ ಅಳಿಯುತ್ತೆ? ಅಂಥ ವಿತಂಡವಾದಗಳನ್ನು, ದುಷ್ಟರನ್ನು, ಅಂಥ ಹೀನ ಚಾರಿತ್ರ್ಯವನ್ನು ಹೊಂದಿರತಕ್ಕಂಥವ್ರ ಜೊತೆ
ವಾದಗಳನ್ನು ಮಾಡೋದಾಗಲಿ ಅಥವಾ ಅಂಥವರ ನಿಂದನೆ ಮಾಡಿದಾಗ ಅದನ್ನು ಕೇಳಲೇಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ಅಂಥ ದುಷ್ಟರು ನಿಂದನೆ ಮಾಡಿದಾಗ ಆ ವಾಕ್ಯಗಳನ್ನೇ ಕಿವಿಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ, ನಿಮ್ಮ ಕೆಲಸ ನೀವು ಮಾಡಿ, ಅವ್ರಿಗೇನು ಶಿಕ್ಷೆ ಕೊಡಬೇಕೋ ಅದನ್ನು ಕೊಡಿಸಿ, ಅಷ್ಟೇ ಬಿಟ್ಟರೆ ಅವರು ಬೈತಾ ನಮ್ಮ ದೇವರುಗಳನ್ನು ಬೈತಾ ಇದ್ದರೆ ಅದನ್ನು ಕೇಳಿಸ್ಕೊಂಡು ಸಂತೋಷ ಪಡೋ ಕೆಲಸವನ್ನು ಅಥವಾ ಮಾಡಬೇಡಿ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಅಂದರೆ ಇದು ಒಂದು ಪಾಪ ಅಂತ, ಇದು ಶತಾಪರಾಧಗಳಲ್ಲಿ ಬರ್ತಕ್ಕಂಥ ಒಂದು ವಿಚಾರ. ಭಗವಂತನನ್ನು ನಿಂದನೆ ಮಾಡ್ತಕ್ಕಂಥದ್ದು, ಆ ಭಗವತ್ ನಿಂದನೆಯನ್ನು ಕೇಳಿಸ್ಕೊಳ್ಳೋದೇ ದೊಡ್ಡ ತಪ್ಪು ಅಂತ. ನಾನು ಬೈತಾ ಇದ್ದರೆ ಅವನೇನೋ ಒಂದು ಬೈತಾ ಇರ್ತಾನೆ, ನಮ್ಮ ದೇವರುಗಳ ಬಗ್ಗೆ ಅದನ್ನು ಕೇಳಿಸ್ಕೊಳ್ಳೋದೇ ದೊಡ್ಡ ತಪ್ಪು. ಹಾಗಾಗಿ ಆ ತಪ್ಪನ್ನು ಯಾರೂ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು, ದೇವರನ್ನು ಕೊಂಡಾಡ್ತಕ್ಕಂಥ ಗ್ರಂಥಗಳನ್ನು ಕೇಳ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ. ಭಗವತ್ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರಗಳಿರ್ತಕ್ಕಂಥ ಪುಸ್ತಕಗಳು ಅಥವಾ ಇಂಥದ್ದು ಯಾವುದಿರುತ್ತೆ ಅದ್ರ ಬಗ್ಗೆ ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ. ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಪೂಜೆ ಮಾಡ್ತಾ ಇರಬೇಕಾದ್ರೆ ಮಕ್ಕಳನ್ನ ಆಡಿಸ್ಕೊಂಡು ಕೂತಿರೋದು, ಮಕ್ಕಳು ಅಳ್ತಾ ಇದೆ ಅಂತ ಎದ್ದೋಗ್ಬಿಡೋದು ಪೂಜೆ ಮಧ್ಯದಲ್ಲಿ, ಅವ್ರಿಗೆ ಹಾಲು ಕುಡಿಸ್ಬಿಟ್ಟು ಬರ್ತೀನಿ ಅನ್ನೋದು, ಅಥವಾ ಈ ಅದನ್ನು ಏನು ಜವಾಬ್ದಾರಿಗಳಿದೆಯೋ ಪೂಜೆ ಶುರು ಮಾಡೋಕ್ಕಿಂತ ಮುಂಚೆ ಅದನ್ನೆಲ್ಲ ಮಾಡಿ ಆ ಮಕ್ಕಳ ಬಗ್ಗೆನೇ ಗಮನ ಇರಲಿ. ಸುಮ್ಮನೆ ಕಾಟಾಚಾರಕ್ಕಲ್ಲಿ ಕೂತಿರ್ತಾರೆ, ಆ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಬೇಡಿ ಅಂತ ಹೇಳುತ್ತೆ. ಮಕ್ಕಳನ್ನು ಆ ಸಂದರ್ಭಗಳಲ್ಲಿ ಮಲಗಿಸೋದೋ ಅಥವಾ ಬೇರೆ ಯಾರ ಕೈಲಾದರೂ ಒಪ್ಪಿಸಿ ಶ್ರದ್ಧಾಭಕ್ತಿಗಳಿಂದ ಪೂಜೆಯನ್ನು ಮಾಡಿ, ಅಲ್ಲಿ ಪಕ್ಕದಲ್ಲಿ ಮಕ್ಕಳನ್ನ ಇಟ್ಕೊಂಡು ಮಕ್ಕಳನ್ನ ಆಡಿಸ್ಕೊಂಡು ಮಕ್ಕಳನ್ನ ತೊಟ್ಲಲ್ಲಿ ತೂಗಿಸ್ಕೊಂಡು ಅಥವಾ ಅವರು ಆಟ ಆಡ್ತಾಯಿದ್ದಾರೆ ಇವರು ಅವ್ರನ್ನ ಆಟ ಆಡಿಸ್ಕೊಂಡು ಪೂಜೆಯನ್ನು ಮಾಡಬೇಡಿ ಅಂತ ಹೇಳುತ್ತೆ ಶಾಸ್ತ್ರ. ಅದು ದೊಡ್ಡ ಮಹಾಪರಾಧ. ಇದೆಲ್ಲ ಸಣ್ಣ ವಿಚಾರಗಳು, ಇದೆಲ್ಲ ನಾವು ರೆಗ್ಯುಲರಾಗಿ ಪ್ರತಿನಿತ್ಯ ನಮ್ಮ ಮನೆಗಳಲ್ಲಿ ನಾವು ಮಾಡ್ತಕ್ಕಂಥ ವಿಚಾರಗಳೇ ಆಗಿರುತ್ತೆ. ಅದನ್ನು ಮಾಡಬೇಡಿ. ಆ ಪೂಜೆ ಮಾಡಬೇಕಾದ್ರೆ ಅದಕ್ಕೆ ಏನು ವ್ಯವಸ್ಥೆ ಬೇಕೋ, ಮಕ್ಕಳನ್ನ ಮಲಗಿಸೋದು ಅಥವಾ ಸ್ಕೂಲಿಗೆ ಕಳಿಸೋದು, ಅದ್ರ ನಂತರ ನೆಮ್ಮದಿಯಿಂದ ಕೂತ್ಕೊಂಡು ಪೂಜೆ ಮಾಡಿ. ನೀವು ಅಷ್ಟೊತ್ತುವರೆಗೂ ಉಪವಾಸ ಇರೋಕ್ಕಾಗಲ್ಲ ಅಂತನೋ ಅಥವಾ ನಮ್ಮ ಕೈಯಲ್ಲಿ ಊಟ ಮಾಡಿ ಇನ್ನೊಂದು ಸಲ ಬೇಕಾದರೆ ಸ್ನಾನ ಮಾಡ್ಕೊಂಡು ಕೂತ್ಕೊಂಡು ತಿಂಡಿ ತಿಂದ್ಬಿಟ್ಟು ಕೂತ್ಕೊಂಡೇ ಪೂಜೆ ಮಾಡಿ. ಯಥಾಹಾರೋ ನಿರಾಹಾರೋ ತನ್ಮನಸ್ಕೋ ಸಮಾಹಿತೋ ಅಂತ ಚಂಡೀ ಪಾರಾಯಣದಲ್ಲಿ 13ನೇ ಶ್ಲೋಕದಲ್ಲೇ ತಾಯಿ ಹೇಳಿದ್ದಾರೆ. ಏನಂತ, ನಿಮಗೆ ಆಹಾರ ತಗೊಂಡಾದರೂ ಪೂಜೆ ಮಾಡಿ, ಆಹಾರ ತಗೊಳ್ದೇನಾದರೂ ಮಾಡಿ, ನಿಮ್ಮ ಮನಸ್ಸಿಗೆ ದೇಹಕ್ಕೆ ಹೆಂಗೆ ತೋಚುತ್ತೋ ಹಾಗೆ ಮಾಡಿ ಅಂತ ಹೇಳಿದ್ದಾರೆ. ಯಥಾಹಾರೋ ನಿರಾಹಾರೋ ತನ್ಮನಸ್ಕೋ ಸಮಾಹಿತೋ ಅಂತ ಹೇಳ್ಬಿಟ್ಟು. ಹಾಗಾಗಿ ಆಹಾರ ತಗೊಳ್ಳದೆ ಪೂಜೆ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ. ಅದು ದೇಹವನ್ನು ದಂಡಿಸ್ತಕ್ಕಂಥದ್ದು ಇದೆ. ಯಾಕಂದರೆ ದೇಹನ ಕಾಪಾಡಿಕೊಳ್ಳೇಬೇಕಾಗತ್ತೆ. ಆ ದೇಹನ ಕಾಪಾಡೋದಕ್ಕಂತಲೇ ಏಕಾದಶಿಗಳು, ಷಷ್ಠಿ ವ್ರತಗಳು, ಏಕಾದಶಿ ವ್ರತಗಳು, ಅವತ್ತು ಒಂದು ದಿವಸ ನೀವು ಉಪವಾಸವನ್ನು ಮಾಡಿ, ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಅದು ದೇಹವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಇರತಕ್ಕಂಥ ವಿಚಾರ. ಕೆಲವೊಂದು ಕಾಯಿಲೆಗಳು ಬರಬಾರ್ದು ಅಂದರೆ ಏಕಾದಶಿ ಉಪವಾಸ ಮಾಡಲೇಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಅದು ತಿಂಗಳಲ್ಲಿ 2 ದಿವಸ 15 ದಿವಸಕ್ಕೆ ಒಂದು ಸಲ ಉಪವಾಸ ಮಾಡಿದ್ರೆ ದೇಹ ಬಾಡಿನಲ್ಲಿರೋ ಮಿಷನ್ಗಳಿಗೂ ರೆಸ್ಟ್ ಬೇಕಲ್ವಾ. ವಾರಕ್ಕೊಂದು ದಿವಸ ಕೆಲಸ ಮಾಡಿದ್ರೆ ಭಾನುವಾರ ರಜಾ ಕೊಟ್ಟಿಲ್ಲ ಅಂದರೆ ನಾವೇ ಗಲಾಟೆ ಮಾಡ್ತೀವಿ. ಅಂಥದ್ರಲ್ಲಿ 24 ಗಂಟೆ 365 ದಿವಸ ಸಾಯೋವರೆಗೂ ಮಿಷನ್ ಓಡ್ತಾನೇ ಇದ್ದರೆ ಕೆಡುತ್ತೆ, ಹಾಸ್ಪಿಟ್ಲಿಗೆ ಹೋಗಲೇಬೇಕಾಗತ್ತೆ, ರಿಪೇರಿ ಮಾಡಿಸ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಅದಕ್ಕೂ 2 ದಿವಸ ಕೆಲವು ಅದಕ್ಕೆ ಅನುಕೂಲ ಆಗದೆ ಇರೋರು ಯಥಾಹಾರ, ಸ್ವಲ್ಪ ಆಹಾರ ಕಡಿಮೆ ತಗೊಂಡು ಕೆಲಸವನ್ನು ಮಾಡಿ, ಆಹಾರ ತಗೊಳ್ಳದೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಹೆಂಗೆ ತಮ್ಮ ಮನಸ್ಸಿಗೆ ದೇಹಕ್ಕೆ ತಿಂದ್ಬಿಟ್ಟು ಖಂಡಿತವಾಗಲೂ ಪೂಜೆ ಮಾಡಬಾರ್ದು ಅಂತ ಇಲ್ಲ. ಮಾಡಿದ ನಂತರ ಒಂಚೂರು ನೀರು ಹಾಕ್ಕೊಂಡು ಸ್ನಾನ ಮಾಡಿಬಿಟ್ಟು ಪೂಜೆ ಕೂತ್ಕೊಳ್ಳಿ ಅಷ್ಟೇ. ತಿಂದ್ಬಿಟ್ಟು ಮಾಡ್ಬೋದಾ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು. ನೀವು ಸ್ನಾನ ಮಾಡಿದ್ರೂ ತಿಂಡಿ ತಿಂದ ಮೇಲೆ ಇನ್ನೊಂದು ಸಲ ಸ್ನಾನ ಮಾಡಿ ಪೂಜೆ ಕೂತ್ಕೊಳ್ಳಿ. ಹಾಗೆ ಮಾಡೋಕ್ಕೆ ಹೋಗ್ಬೇಡಿ, ತಪ್ಪೇನಿಲ್ಲ, ಅದರಲ್ಲಿ ತಪ್ಪೇನೂ ಇಲ್ಲ. ಆಹಾರ ತಗೊಳ್ಳದೆ ಅಮ್ಮನವ್ರು ಏನು ಹೇಳ್ತಾಳೆ ಅಂತಂದರೆ, ಊಟ ಮಾಡಿ ವೀಳ್ಯದೆಲೆ ಹಾಕ್ಕೊಂಡು ಚೆನ್ನಾಗಿ ಅಗದು ಬಾಯಿ ಕುಪ್ಪಳಿಸಿ ಬಾಯಿ ಕಣ್ಣ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಕೂತ್ಕೊಂಡು ಪೂಜೆ ಮಾಡುವಂಥ ಅಮ್ಮನವ್ರು ಹೇಳ್ತಾಳೆ ಶ್ರೀಚಕ್ರಾರ್ಚನೆ. ಯಾಕೆ ಅಂದರೆ ನಾವು ಮಂತ್ರ ಹೇಳಬೇಕಾದ್ರೆ ಬಾಯಿಂದ ಕೆಟ್ಟ ವಾಸನೆ ಬರಬಾರ್ದಂತೆ. ಹಾಗಾಗಿ ವೀಳ್ಯದೆಲೆಯನ್ನು ಚೆನ್ನಾಗಿ ಅಗದು ಆ ವೀಳ್ಯದೆಲೆ ವಾಸನೆ ಘಮ ಬರಬೇಕಂತ ನಾವು ಮಂತ್ರಗಳು ಹೇಳಬೇಕಾದ್ರೆ ಆ ರೀತಿ ನನಗೆ ಪೂಜೆ ಮಾಡಿ ಅಂತ ಹೇಳಿ ಹೇಳ್ತಾಳೆ ಆ ಭಗವತಿ. ಹಾಗಾಗಿ ಅದಕ್ಕೋಸ್ಕರ ನೀವು ಈ ಪೂಜೆಯನ್ನು ಮಾಡಬೇಕಾದ್ರೆ ಆಹಾರ ನಿಮ್ಮ ಮನಸ್ಸಿಗೆ ಹೇಗೆ ತೋಚುತ್ತೋ ಆಹಾರವನ್ನು, ಸಾತ್ವಿಕ ಆಹಾರ, ಈ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ತಿಂದ್ಕೊಂಡು ಪೂಜೆ ಕೂತ್ಕೊಳ್ತೀವಿ ಅಂತಂದರೆ ಕಷ್ಟ ಆಗುತ್ತೆ. ಸಾತ್ವಿಕ ಆಹಾರವನ್ನು ಸೇವಿಸಿ ಪೂಜೆ ಮಾಡಿ. ಈ ಪೂಜೆ ಮಾಡಬೇಕಾದ್ರೆ ನಾವು ಮಕ್ಕಳನ್ನ ಹಾಡಿಸ್ಕೊಂಡು ಪೂಜೆಯನ್ನು ಮಾಡಬಾರ್ದು ಅನ್ನೋದೊಂದು ಮುಖ್ಯವಾಗಿರ್ತಕ್ಕಂಥದ್ದು ವಿಚಾರ. ಗಮನ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ವಿಚಾರವನ್ನು ಹೇಳಿದ್ದಾರೆ. ಅದರಿಂದ ಪಾಪವೇ ನಮ್ಮ ತಲೆ ಮೇಲೆ ಹತ್ಕೊಳ್ಳುತ್ತೆ ಬಿಟ್ಟರೆ ಪುಣ್ಯ
ಫಲ ನಮಗೆ ಸಿಗಲ್ಲ ಅಂತ. ಎರಡನೇದು, ದೇವ್ರ ಪೂಜೆ ಮಾಡಬೇಕಾದ್ರೆ ಮೊಬೈಲ್ನಲ್ಲಿ ಮಾತಾಡ್ತಕ್ಕಂಥದ್ದು ಅಥವಾ ವ್ಯಾಸಂಗ ಮಾಡ್ತಕ್ಕಂಥದ್ದು, ಏನೋ ಬರೆಯೋದು, ಎಕ್ಸಾಮ್ ಬರೆಯೋದು, ಅಲ್ಲಿ ಪೂಜೆ ಕೂತಿರ್ಬೇಕಾದ್ರೆ ಇಲ್ಲಿ ಕೂತ್ಕೊಂಡು ಭಾಳಷ್ಟು ಕಡೆ ನಾನು ನೋಡಿದ್ದೀನಿ, ನಾನು ಅನುಭವಿಸಿದ್ದೀನಿ ಇದನ್ನು. ಪೂಜೆ ಕೂತಿರ್ತಾರೆ, ಅಲ್ಲೇ ಕೂತ್ಕೊಂಡು ಒಂದು 5 ನಿಮಿಷ ಸ್ವಾಮಿ ಹಂಗೆ ಬಂದು ನೀವು ಹೇಳ್ಕೊಂಡು ಹೋಗಿ ನಾವು ಬರ್ಕೊಂಡು ಹೋಗ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಎಲ್ಲ ಓದೋದು, ಏನೇನೋ ಓದ್ತಕ್ಕಂಥದ್ದು, ಅವ್ರ ಗಮನ ಇಲ್ಲಿರುತ್ತೆ, ಸುಮ್ಮನೆ ಕೂತಿರ್ತಾರೆ ಅಷ್ಟೇ. ಅವರು ಆ ಗಮನ, ಅವ್ರದ್ದು ಗಮನ ಇಲ್ಲಿರುತ್ತೆ, ಆ ಗಮನ ಪುಸ್ತಕದ ಮೇಲೆ ಇರುತ್ತೆ, ಏನೋ ಕಾಟಾಚಾರಕ್ಕೆ ಪೂಜೆ ಮಾಡ್ತಾ ಇರ್ತಾರೆ. ಈ ಓದ್ಕೊಂಡು ಮೊಬೈಲ್ನಲ್ಲಿ ಮಾತಾಡಿಕೊಂಡು ಪೂಜೆ ಮಾಡಬೇಕಾದ್ರೆ ಟಕ್ಕಂತ ನಿಲ್ಲಿಸ್ಬಿಟ್ಟು, ಈ ಪುರೋಹಿತರೆಲ್ಲ ಭಾಳ ಮಟ್ಟಿಗೆ ಇದೇ ರೀತಿ ಕೆಲಸಗಳನ್ನು ಮಾಡ್ತಾರೆ. ಕಾರ್ಯಕ್ರಮ ಮಾಡಬೇಕಾದ್ರೆ ಟಕ್ಕಂತ ಕಾಲ್ ಬಂತು ಅಂತಂದರೆ ಹೇಳ್ತಾರೆ ಮಂತ್ರನ ಅಲ್ಲೇ ನಿಲ್ಲಿಸ್ತಾರೆ, ಫೋನಲ್ಲಿ ಮಾತಾಡ್ತಾರೆ, ಆಮೇಲೆ ಕಂಟಿನ್ಯೂ ಮಾಡ್ತಾರೆ. ಇದು ಮಹಾಪಾಪ, ಇದನ್ನು ಮಾಡಲೇಬಾರ್ದು. ಇದು ಸಂಪೂರ್ಣವಾಗಿ ನಿಷಿದ್ಧವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಈ ವಿಚಾರವನ್ನು ನೀವು ಇದು ಪಾಪ, ಇವೆಲ್ಲ ನಾನು ಏನೇನು ಹೇಳ್ತಾ ಇದ್ದೀನಿ ಇವೆಲ್ಲನೂ ನಮ್ಮ ಪಾಪಗಳು, ನಾವು ಪ್ರತಿನಿತ್ಯ ಮಾಡ್ತಕ್ಕಂಥ ಮಹಾಪಾಪಗಳು ಇವೆಲ್ಲ. ಇದೆಲ್ಲ ನಾವು ತಲೆ ಮೇಲೆ ಹಾಕ್ಕೊಂಡು ನನಗೆ ಭಗವಂತ ನನಗೆ ಯಾಕೆ ಇಷ್ಟು ಕಷ್ಟ ಕೊಟ್ಟಿದ್ದಾನೆ, ನಾನು ಯಾರಿಗೇನು ಮಾಡಿದ್ದೀನಿ, ನಾನೆಲ್ಲ ಒಳ್ಳೆಯದೇ ಮಾಡ್ಕೊಂಬಂದಿದ್ದೀನಿ ಈ ಜನ್ಮದಲ್ಲಿ ಅಂತಂದರೆ ಇದೆಲ್ಲ ಮಾಡೋದು ಗೊತ್ತಾಗೋದೇ ಇಲ್ಲ ನಮಗೆ. ಇದೆಲ್ಲ ಸಣ್ಣ ಪುಟ್ಟ ತಪ್ಪುಗಳು. ಈ ತಪ್ಪುಗಳನ್ನು ನಾವು ಮಾಡ್ತಾ ಇರ್ತೀವಿ, ಪ್ರತಿನಿತ್ಯ ಮಾಡ್ತೀವಿ. ನನಗೆ ಯಾಕೆ ಭಗವಂತ ಇಷ್ಟು ಕಷ್ಟ ಕೊಟ್ಟ, ನಾನು ಯಾರಿಗೂ ದ್ರೋಹ ಮಾಡಿಲ್ಲ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ ಎಲ್ಲ ಹೇಳ್ತಾರೆ. ಆದರೆ ಈ ಸಣ್ಣ ಸಣ್ಣ ತಪ್ಪುಗಳು ಅವ್ರ ಗಮನಕ್ಕೆ ಬಂದಿರೋದೇ ಇಲ್ಲ. ಇವೆಲ್ಲ ಈ ಸಣ್ಣ ಸಣ್ಣ ತಪ್ಪುಗಳೇ ಅವ್ರಿಗೆ ಮಹಾಪಾತಕಗಳಾಗಿ ಅವರ ಜೀವನವನ್ನು, ಕಷ್ಟಗಳನ್ನು ಅನುಭವಿಸೋ ರೀತಿಯಲ್ಲಿ ಮಾಡುತ್ತೆ. ಹಾಗಾಗಿ ಈ ವಿಚಾರವನ್ನು ಇಲ್ಲಿ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು, ಆಲಸ್ಯದಿಂದ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಪೂಜೆ ಮಾಡಬೇಕಾದ್ರೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿರಲ್ಲ, ಎಲ್ಲೋ ಹೋಗಿರ್ತಾರೆ, ಲೇಟಾಗಿ ಬಂದಿರ್ತಾರೆ, ಬೆಳಗ್ಗೆ ಪೂಜೆ ಕೂತ್ಕೊಂಡು ಅಂತ ಬಾಯಿ ತೆಗೆಯೋದು, ಆಕಳಿಕೆ ಮಾಡೋದು. ಆಕಳಿಕೆ ಮಾಡಿಕೊಂಡು ಈ ಥರ ಪೂಜೆ ಮಾಡಿದ್ರೆ ಅದು ಭಗವಂತನಿಗೆ ಸಲ್ಲೋದಿಲ್ಲ. ತೂಕಡಿಸ್ಕೊಂಡು ಪೂಜೆ ಮಾಡೋದು, ಪೂಜೆ ಮಾಡ್ತಾಯಿದ್ರೆ ಹಂಗೆ ನಿದ್ದೆ ಮಾಡಿಬಿಟ್ಟಿರ್ತಾರೆ. ಈ ರೀತಿ ತೂಕಡಿಕೆ ಮಾಡೋದು, ದೇಹವನ್ನು, ಆಲಸ್ಯವನ್ನು ತೋರಿಸ್ಕೊಂಡು ಪೂಜೆ ಮಾಡೋದು, ಬಲವಂತವಾಗಿ ಪೂಜೆ ಮಾಡೋದು, ಪೂಜೆ ಮಾಡಬೇಕಲ್ಲ ಅಂತೇಳಿ ಬಲವಂತವಾಗಿ ಕೂತ್ಕೊಂಡು ಅಯ್ಯೋ ನನ್ನ ಕೈಯಲ್ಲಿ ಆಗ್ತಾನೇ ಇಲ್ಲ, ಬಲವಂತವಾಗಿ ಮಾಡಿದೆ ಅನ್ನೋ ರೀತಿಯಲ್ಲಿ, ಅದು ಯಾವುದು ಸುಮ್ಮನೆ ಕಾಟಾಚಾರಕ್ಕೆ ಟೈಮ್ ಪಾಸ್ ಆಗಿರುತ್ತೆ, ಪೂಜೆ ಆಗಿರುತ್ತೆ ಬಿಟ್ಟರೆ ಅದು ಯಾವುದು ಭಗವಂತನಿಗೆ ಸಮರ್ಪಣೆ ಆಗಿರೋದಿಲ್ಲ. ಅದರಿಂದ ಒಂದು ಪಾಪ ನಿಮ್ಮ ಅಕೌಂಟಿಗೆ ಬಂದು ಸೇರಿರುತ್ತೆ. ಇದು ಮಾತ್ರ ಸತ್ಯ. ಪಾಪದ ಫಲ ಏನಿರುತ್ತೆ, ಅಪರಾಧಗಳು, ಅಪರಾಧ ಅಂತ ನಮ್ಮಿಂದ ಒಂದು ಅಪರಾಧ ಆಗೇ ಆಗಿರುತ್ತೆ. ಭಗವಂತನ ಮುಂದೆ ನಾವು ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಮಾಡಿದಾಗ ನಮ್ಮ ಮುಂದೆ ಆಗತ್ತೆ. ಇನ್ನೊಂದು, ಪೂಜೆ ಮಾಡಬೇಕಾದ್ರೆ ದೇವರನ್ನು ಬೈಕೊಂಡು ಪೂಜೆ ಮಾಡೋದು. ನಾನು ಇಷ್ಟೆಲ್ಲ ಮಾಡಿದ್ದೆ, ನನಗೇನು ಕೊಟ್ಟಿಲ್ಲ ಭಗವಂತ, ಈ ಥರ ಮಾಡಿಬಿಟ್ಟ, ಹಂಗೆ ಮಾಡಿಬಿಟ್ಟ, ನನಗಿಷ್ಟು ಕಷ್ಟ ಕೊಟ್ಬಿಟ್ಟ, ನಾನು ಏನು ಕಡಿಮೆ ಮಾಡಿದ್ದೆ ಭಗವಂತನಿಗೆ. ನಾವು ಏನು ಕೊಡೋಕ್ಕಾಗತ್ತೆ ಭಗವಂತನಿಗೆ ಅಂತ. ಒಂದು ಅನ್ನ ನಮ್ಮ ಕೈಯಲ್ಲಿ ಬೆಳೆಯೋಕ್ಕಾಗಲ್ಲ ಭಗವಂತ ಕಂಡುಬಿಟ್ಟಿಲ್ಲ ಅಂತಂದರೆ. ಒಂದು ನಿಮಿಷ ಗಾಳಿ ನಿಲ್ಲಿಸ್ತಾ ಅಂದರೆ ಉಸಿರಾಡೋಕ್ಕಾಗಲ್ಲ, ನಾವು ಬದುಕಿರೋಕ್ಕಾಗಲ್ಲ. ನಾವೇನು ಕೊಟ್ಟಿದ್ದೀವಿ ಭಗವಂತನಿಗೆ ಅಂತ. ಭಗವಂತನೇ ನಮಗೆಲ್ಲ ಕೊಟ್ಟಿದ್ದಾನೆ ಬಿಟ್ಟರೆ ನಾವೇನು ಭಗವಂತನ ಕೊಡೋಕ್ಕಾಗಲ್ಲ. ಭಗವಂತ ಏನು ಕೊಟ್ಟಿದ್ದಾನೆ ಅದನ್ನೇ ತಗೊಂಡೋಗಿ ಭಗವಂತನ ಮುಂದೆ ನಾವು ಇಡ್ತೀವಿ ಬಿಟ್ಟರೆ, ನಾವಾಗಿ ಸೃಷ್ಟಿ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಅಂತ ಏನೂ ಇಲ್ಲ. ಮನಸ್ಸೊಂದೇ, ಇನ್ನೇನು ಕೊಡೋಕ್ಕಾಗಲ್ಲ. ಅದೆಲ್ಲ ಬಹಿರ್ಯಾಗ, ಅದನ್ನೇ ಬಹಿರ್ಯಾಗ ಅಂತ ಅನ್ನೋದು. ಈ ತಮಿಳಿನಲ್ಲಿ ಅವ್ಯಾರ್ ಅಂತ ಒಬ್ರು ಇದ್ದಾರೆ, ಅವರು ಅದರಲ್ಲೇ ಒಂದು ಹಾಡನ್ನೇ ಬರೆದಿದ್ದಾರೆ. ನೀನು ಕೊಟ್ಟ ಹಣ್ಣನ್ನು ನಾವು ನಿನಗೆ ತಗೊಂಬಂದು ಇಟ್ಟು ಪೂಜೆ ಮಾಡ್ಕೊಂಡು ಹೋಗುವಂಥ ಜನ ನಾವು ಅಂತೇಳಿ ಹಾಡಿನಲ್ಲಿ ಹೇಳ್ತಾಳೆ ತಾಯಿ, ಆ ಅಮ್ಮ. ಆ ರೀತಿಯಾಗಿ ಇವಾಗ ಒಂದು ತೆಂಗಿನಕಾಯಿ ಆಗ್ಬೋದು, ಒಂದು ಬಾಳೆಹಣ್ಣು ಆಗ್ಬೋದು, ವಿಳ್ಯದೆಲೆ ಅಡಿಕೆ ಆಗ್ಬೋದು, ಹೂವು ಆಗ್ಬೋದು, ಯಾವುದು ನಮ್ಮ ಸೃಷ್ಟಿ ಯಾವುದೂ ಇಲ್ಲ ಅಲ್ಲಿ, ಎಲ್ಲ ಭಗವಂತ ಕೊಟ್ಟಿರೋದೇ. ಅವನು ಕೊಟ್ಟಿರೋದನ್ನ ತೊಗೊಂಡಾಗ ಅವನಿಗೆ ಬಿಟ್ಬಿಟ್ಟು ನೈವೇದ್ಯ ಮಾಡ್ತೀವಿ ನಾವು. ನೀನು ಕೊಟ್ಟಿರೋದು ನೀನೇ ತಿನ್ನು ಅನ್ನೋ ರೀತಿಯಲ್ಲಿ. ಆ ರೀತಿ ಆಗಿರ್ತಕ್ಕಂಥ ಪರಿಸರದಲ್ಲಿ ನಾನು ಭಗವಂತನ ಹಿಂಗೆ ಮಾಡಿದೆ, ಅಂದು ಮಾಡಿದೆ, ತಲೆ ಮೇಲೆ ಕಿರೀಟ ಇಟ್ಟು ಚಿನ್ನದ್ದು, ನನಗೆ ಯಾಕೆ ಈ ಥರ ಶಿಕ್ಷೆ ಕೊಟ್ಟ ಅಂತಂದರೆ, ಈ ರೀತಿಯಾಗಿರ್ತಕ್ಕಂಥ ತಿಳಿದೇ ಸಣ್ಣ ಸಣ್ಣ ಅಪರಾಧಗಳನ್ನು ಮಾಡ್ತಕ್ಕಂಥದ್ದು. ಮತ್ತು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಪೂಜೆ ಕೂತ್ಕೊಳ್ಳೋದು ಅಂತಂದರೆ, ಅದೇ ಹೇಳಿದ್ನಲ್ಲ, ಯಥಾಹಾರೋ ನಿರಾಹಾರೋ ತನ್ಮನಸ್ಕೋ ಸಮಾಯಿತೋ. ಅಲ್ಲಿ ಪೂರ್ಣವಾಗಿ ಹೊಟ್ಟೆ ತುಂಬಿಟ್ಟು ಊಟ ಮಾಡಿ ಪೂಜೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಯಥಾಹಾರೋ, ಅಲ್ಪ ಪ್ರಮಾಣದಲ್ಲಿ ಆಹಾರವನ್ನು ದೇಹ ತಡೆಯೋದಕ್ಕೋಸ್ಕರ ತಗೊಂಡು ಪೂಜೆ ಮಾಡಿ. ನಿರಾಹಾರೋ ಅಥವಾ ಉಪವಾಸದಲ್ಲಿ
ಕೂತ್ಕೊಂಡು ಪೂಜೆ ಮಾಡಿ. ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗೋದಿಲ್ಲ. ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಆಲಸ್ಯ ಮಾಡಿಕೊಂಡು ನಿದ್ದೆ ಹೇಳ್ಕೊಂಡು ಕೂತ್ಕೊಂಡು ಯಾಕೆ ಅನ್ನ ತಿಂದು ಮುಸುರೆ ಅನ್ನ ತಿಂದು ಪೂಜೆ ಮಾಡಬಾರ್ದು ಅಂತಂದರೆ ನಿದ್ದೆ ಜಾಸ್ತಿ ಬರುತ್ತೆ ಅನ್ನೋ ಕಾರಣಕ್ಕೆ ಅನ್ನ ತಿನ್ನಬೇಡಿ, ಅನ್ನ ತಿಂದೇ ಪೂಜೆ ಮಾಡಿ ಅಂತ ಹೇಳ್ತಾರೆ. ಅಷ್ಟೇ ಕಾರಣ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಆಹಾರವೇ, ಎಲ್ಲವೂ ಅನ್ನವೇ. ನೀವು ಉಪ್ಪಿಟ್ಟು ತಿಂದರೂ ಅನ್ನನೇ, ಇಡ್ಲಿ ತಿಂದರೂ ಅನ್ನನೇ, ದೋಸೆ ತಿಂದರೂ ಅನ್ನನೇ, ಏನು ತಿಂದರೂ ಎಲ್ಲವೂ ಅನ್ನವೇ. ಅದರಲ್ಲಿ ಏನು ಬೇರೆ ನಮ್ಮ ದೇಹವನ್ನು ಯಾವುದು ತಿಂದರೆ ಯಾವುದು ಕಾಪಾಡುತ್ತೋ ಅದೆಲ್ಲವೂ ಅನ್ನ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ ಶಾಸ್ತ್ರದಲ್ಲಿ, ವೇದದಲ್ಲಿ. ಹಾಗಾಗಿ ಆ ಅನ್ನವನ್ನು ತಿಂದು ಹೊಟ್ಟೆ ತುಂಬ ತಿನ್ನಬಾರ್ದು ಅಂತ ಯಥಾಹಾರೋ ನಿರಾಹಾರೋ, ಸ್ವಲ್ಪ ಆದರೂ ಆಹಾರ ತಗೊಳ್ಳಿ, ಅಥವಾ ಆಹಾರ ಇಲ್ಲದೇನೆ ನಿರಾಹಾರೋ ಉಪವಾಸದಲ್ಲಿ ಭಗವತ್ ಸೇವೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ಬಿಟ್ಟರೆ ಹೊಟ್ಟೆ ತುಂಬ ಊಟ ಮಾಡಿ ಅಂತ ಎಲ್ಲೂ ಹೇಳಲಿಲ್ಲ. ಒಂದು ಇನ್ನೊಂದು, ಬೆಳಿಗ್ಗೆ ಯಾವುದೋ ಕಾರಣಾಂತರಗಳಿಂದ ಸ್ನಾನ ಮಾಡಿರ್ತೀರ, ನಿಮ್ಮ ಶೌಚಗಳನ್ನು ಮುಗಿಸಿರೋದಿಲ್ಲ, ಅಂದರೆ ಮಲಮೂತ್ರ ವಿಸರ್ಜನೆಗಳನ್ನು ಮಾಡಿರೋದಿಲ್ಲ, ಪೂಜೆ ಕೂತ್ಕೊಂಡಿರ್ತೀರ, ಅದನ್ನು ಸಹಿಸ್ಕೊಂಡು ಮಲಮೂತ್ರಾದಿಗಳನ್ನು ಸಹಿಸ್ಕೊಂಡು ಪೂಜೆ ಮಾಡೋದು ಭಾಳ ತಪ್ಪಾಗುತ್ತೆ. ಅದನ್ನು ಮಾಡಬೇಡಿ. ಹಂಗೇನಾದರೂ ಮಲಮೂತ್ರಗಳು ಬಂತು ಅಂತಂದರೆ ನೀವು ಎದ್ದೋಗಿ ಮುಗಿಸ್ಕೊಂಡು ಸ್ನಾನ ಮಾಡಲೇಬೇಕಾಗುತ್ತೆ. ಸ್ನಾನ ಮಾಡದೆ ನೀವು ತದನಂತರದಲ್ಲಿ ಪೂಜೆ ಮಾಡೋಕ್ಕೆ ಬರೋದಿಲ್ಲ. ಮಲಮೂತ್ರ ವಿಸರ್ಜನೆ ಮಾಡಿದ್ರೆ ಸ್ನಾನ ಮಾಡಲೇಬೇಕು. ಸ್ನಾನ ಮಾಡೇ ಮತ್ತೆ ಬಂದು ಪೂಜೆ ಕೂತ್ಕೋಬೇಕು. ಅದೇ ವಸ್ತ್ರಗಳನ್ನು ಮತ್ತೆ ಉಡೋಂಗಿಲ್ಲ, ಬೇರೆ ವಸ್ತ್ರಗಳನ್ನೇ ಉಡಬೇಕಾಗತ್ತೆ. ಈ ಸಣ್ಣ ವಿಚಾರವನ್ನು ತಿಳ್ಕೊಳ್ಬೇಕಾಗತ್ತೆ. ನಾವು ಅದನ್ನು ತಡ್ಕೊಂಡು ಭಾಳ ಹೊತ್ತಾದರೂ ತಡ್ಕೊಂಡು ಪೂಜೆ ಮಾಡೋದು ಬಹಳ ತಪ್ಪಾಗುತ್ತೆ. ಅದನ್ನು ತಡ್ಕೊಂಡು ಪೂಜೆ ಮಾಡಬಾರ್ದು. ಯಾಕೆ ಅಂದರೆ ಗಮನ ಅದ್ರ ಮೇಲೆ ಇರುತ್ತೆ, ಬಿಟ್ಟರೆ ನಮಗೆ ಭಗವಂತನ ಮೇಲೆ ಹೋಗೋದೇ ಇಲ್ಲ. ಹಸಿವಿದ್ರೂ ಅಷ್ಟೇ, ಹಸಿವಿದ್ದಾಗಲೂ ಭಗವಂತನ ಮೇಲೆ ಇಲ್ಲ. ಬೇಗ ಪೂಜೆ ಮುಗಿಸಿದ್ರೆ ಸಾಕಪ್ಪ, ಹೋಗಿ ತಿಂದರೆ ಸಾಕಪ್ಪ ಅಂತ ಆ ಮನಸ್ಥಿತಿ ಇಟ್ಕೊಂಡು ಪೂಜೆ ಮಾಡಬಾರ್ದು. ಮಲಮೂತ್ರಗಳನ್ನು ಬಂಧ ಮಾಡಿಕೊಂಡು ಪೂಜೆ ಮಾಡಬಾರ್ದು. ಯಾಕೆಂದರೆ ಗಮನ ಅಲ್ಲಿಗೆ ಹೋಗೋದೇ ಇಲ್ಲ, ಮುಗಿದ್ರೆ ಸಾಕು ಎದ್ದೋಗೋಣ ಅನ್ನೋ ರೀತಿಯಲ್ಲೇ ಇರುತ್ತೆ. ಆಗ ಮುಗಿಸ್ಕೊಂಡು ಬಂದು ನಿರಾಳವಾಗಿ ದೇಹಕ್ಕೆ ಯಾವುದೇ ತೊಂದರೆ ಇಲ್ಲದೆ ನಿರಾಳವಾಗಿ ಈ ವ್ಯಸನಗಳನ್ನು ಬಿಟ್ಟು ಪೂಜೆ ಮಾಡಬೇಕಾಗತ್ತೆ. ಇನ್ನೊಂದು, ಮದ್ಯಪಾನಗಳು ಧೂಮಪಾನಗಳನ್ನು ಮಾಡಿಕೊಂಡು ಮಧ್ಯದಲ್ಲಿ ಎದ್ದೋಗಿ ಧೂಮಪಾನ ಮಾಡೋದು ಅಥವಾ ಮದ್ಯಪಾನ ಮಾಡ್ಕೊಂಡು ಬಂದು ಪೂಜೆಗೆ ಕೂರಬಾರ್ದು. ಇದು ಖಡಾಖಂಡಿತವಾಗಿರ್ತಕ್ಕಂಥ ವಿಚಾರ. ಸ್ನಾನ ಮಾಡಿದ ಮೇಲೆ ಅವ್ರು ಏನನ್ನೂ ತೊಗೊಳ್ಳೋಂಗಿಲ್ಲ. ಸ್ನಾನ ಮಾಡಿ ಮುಂಚೆ ತೊಗೊಂಡು ಮಾಡ್ಬೋದಾ ಅಂತ ಕೇಳಬೇಡಿ ದಯವಿಟ್ಟು. ಇರೋದು ಹೇಳ್ತಾ ಇದ್ದೀನಿ. ಅದು ಸ್ನಾನದ ನಂತರ ಶುದ್ಧವಾಗಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಧೂಮಪಾನ ಮಾಡೋದಾಗಲಿ ಅಥವಾ ಮದ್ಯಪಾನ ಮಾಡೋದಾಗಲಿ ಮಾಡಿ ಮದ್ಯವನ್ನು ಸೇವಿಸಿಕೊಂಡು ಬಂದು ಪೂಜೆ ಮಾಡೋಂಗಿಲ್ಲ. ಆ ಮದ್ಯವನ್ನು ಧೂಮವನ್ನು ಸೇವಿಸ್ಕೊಂಡು ಅಥವಾ ಸೇವಿಸ್ತಾ ಮಾಡೋ ಪೂಜೆಗಳೇ ಬೇರೆ ಇದೆ. ಹಾಗಾಗಿ ಅದನ್ನು ಸೇವಿಸದೆ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಅದನ್ನು ಸೇವಿಸ್ಕೊಂಡು ಮಾಡೋವಂಥ ವಾಮಾಚಾರ ಪ್ರಕ್ರಿಯೆಗಳು ಬಹಳಷ್ಟಿದೆ. ಅದು ಇಲ್ಲಿ ಅಪ್ಲೈ ಆಗಲ್ಲ. ಹಾಗಾಗಿ ಈ ಸದಾಚಾರದಲ್ಲಿ ದೇವಿ ಮುಂದೆ ಕೂತ್ಕೊಂಡು ಪೂಜೆ ಮಾಡಬೇಕಾದ್ರೆ ಮಧ್ಯದಲ್ಲಿ ಏನೋ ಜ್ಞಾಪಕ ಬರುತ್ತೆ, ಎದ್ದೋಗೋದು, ಬೀಡಿ ಸೇದೋದು, ಸಿಗರೇಟ್ ಸೇದೋದು, ಅಥವಾ ಮದ್ಯ ಕುಡಿದುಬಿಟ್ಟು ಬಂದು ಬಾಯಿ ತೊಳ್ಕೊಂಬಂದು ಕೂತ್ಕೊಂಡು ಪೂಜೆ ಮಾಡೋದು, ಅಥವಾ ಮಧ್ಯದಲ್ಲಿ ಎದ್ದೋಗಿ ಏನೋ ಬಾಯಿಗೆ ಹಾಕ್ಕೊಂಬಂದು ಕೂತ್ಕೊಂಡು ಪೂಜೆ ಮಾಡೋದು, ಇದು ಯಾವುದೂ ಮಾಡಬಾರ್ದು. ಆಹಾರವೇ ಸದಾಚಾರವಾಗಿರ್ತಕ್ಕಂಥ ನಿತ್ಯ ಆಹಾರವೇ, ಏನೋ ಒಂದು ತಿಂಡಿನೋ ಇನ್ನೊಂದು ಮಗದೊಂದು ತೆಗೆದು ಬಾಯಿಗೆ ಹಾಕ್ಕೊಳ್ಳೋದು, ಹಾಕ್ಕೊಂಬಂದು ಕೂತ್ಕೊಂಡು ಪೂಜೆ ಮಾಡೋದು ಮಾಡಬಾರ್ದು. ಇದನ್ನು ಸಂಪೂರ್ಣವಾಗಿ ನಿಷಿದ್ಧ ಮಾಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಮಧ್ಯದಲ್ಲಿ ತಿನ್ಕೊಂಡು ಪೂಜೆ ಮಾಡೋದು ಅದನ್ನು ಮಾಡಬಾರ್ದು.